ಕೈ ಕೊಟ್ಟಿ ಹಾರಿದ್ದಾರೆ. ದೆಹಲಿಯಿಂದ ಮುಂಬೈಗೆ ಶಾಸಕ ಸುಧಾಕರ್ ಅವರು ಹೋಗ್ತಾ ಇರುವಂತದ್ದು. ಇಬ್ಬರು ಶಾಸಕರು ರಿನೈಸನ್ಸ್ ಹೋಟೆಲ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿರುವಂತಹ ಅತೃಪ್ತ ಅಸಮಾಧಾನಿತ ರಾಜೀನಾಮೆ ಕೊಟ್ಟಿರುವಂತಹ ಶಾಸಕರನ್ನ ಸೇರ್ಕೊಳ್ತಾ ಇದ್ದಾರೆ. ನಿನ್ನೆ ಇಡೀ ದಿನ ಏನಾಯ್ತು ಅಂತ ನಿಮಗೂ ಕೂಡ ಗೊತ್ತಿದೆ. MTB ನಾಗರಾಜ್ ಅವರನ್ನ ಮನವೊಲಿಸುವ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸ ಪಟ್ಟರು ಕಾಂಗ್ರೆಸ್ ನಾಯಕರು. ಸಕ್ಸಸ್ ಆಯ್ತು ಅನ್ಕೊಂಡ್ರು, ಆದ್ರೆ ಅವರ ಮಾತುಗಳು ಯಾವುದೂ ಕೂಡ ನಡೆದಿಲ್ಲ. ಟುಕ್ ಪಟಾಕಿ ಆಗಿದೆ. ಇಲ್ಲಿ MTB ನಾಗರಾಜ್ ಅವರು ಮುಂಬೈಗೆ ಹಾರ್ತಾ ಇರುವಂತದ್ದು. MTB ನಾಗರಾಜ್ ಅವರು ಕಾಂಗ್ರೆಸ್ನ ಹೊಸಕೋಟೆಯ ಶಾಸಕರು ಮುಂಬೈನಲ್ಲಿ ಇರುವಂತಹ ಅತೃಪ್ತ ಶಾಸಕರ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಕೆ ಸುಧಾಕರ್ ದೆಹಲಿಗೆ ಹೋಗಿದ್ರು. ದೆಹಲಿಯಿಂದ ಸೀದಾ ಮುಂಬೈಗೆ ತೆರಳ್ತಾ ಇದ್ದಾರೆ. ಅಸಮಾಧಾನಿತ ಶಾಸಕರ ಸಂಖ್ಯೆ ಈಗ ಮತ್ತಷ್ಟು ಜಾಸ್ತಿ ಆಗ್ತದೆ. 16 ಶಾಸಕರಲ್ಲಿ ಸಾಕಷ್ಟು ಜನರನ್ನ ಮನವೊಲಿಸುವಂತ ಪ್ಲಾನ್ ಇತ್ತು. ಅವೆಲ್ಲವೂ ಕೂಡ ಫ್ಲಾಪ್ ಆಗಿರುವ ರೀತಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ಇಬ್ಬರು ಶಾಸಕರು ಅಸಮಾಧಾನಿತ ಅತೃಪ್ತ ಶಾಸಕರು ಇರುವಂತ ರಿನೈಸನ್ಸ್ ಹೋಟೆಲ್ ನಲ್ಲಿ ಇರುವಂತ ಆ ಒಂದು ಅತೃಪ್ತ ಶಾಸಕರ ಜೊತೆ ಇವರು ಕೂಡ ಜೊತೆಗೂಡ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. MTB ನಾಗರಾಜ್ ಅವರು ತೆರಳ್ತಾ ಇದ್ದಾರೆ. ಅಶೋಕ್ ಮತ್ತು ಸಂತೋಷ್ ಅವರ ಜೊತೆ ಮುಂಬೈಗೆ ತೆರಳ್ತಾ ಇರುವಂತದ್ದು. HAL ವಿಮಾನ ನಿಲ್ದಾಣದಲ್ಲಿ ಅವರು ಹೋಗ್ತಾ ಇರುವಂತ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಬಿಜೆಪಿಯ ನಾಯಕ ಅಶೋಕ್, ಮಾಜಿ DCM, ಬಿಜೆಪಿ ಹಿರಿಯ ನಾಯಕರು ಅವರ ಜೊತೆ ಹೋಗ್ತಾ ಇದ್ದಾರೆ. ಈಗ ಸ್ಪಷ್ಟವಾಗ್ತಾ ಇದೆ. ಅವ್ರು ಹೇಳ್ತಾ ಇದ್ರು, ನಮ್ಮದಕ್ಕೂ ಅಂದ್ರೆ ನಾವ್ ಇದುವರೆಗೂ ಯಾವುದೇ ರೀತಿಯಾದಂತಹ ಆಪರೇಷನ್ ಕಮಲಕ್ಕೆ ಕೈ ಹಾಕಿಲ್ಲ, ನಮಗೂ ಕೂಡ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಇದ್ರು. ಆದ್ರೆ ಅಶೋಕ್ ಅವರು ಈಗ ಅಧಿಕೃತವಾಗಿ ಕಾಣಿಸಿಕೊಳ್ಳುವ ಮುಖಾಂತರ ಎಸ್ ಬಿಜೆಪಿ ಇದೆ, ಇವರ ಒಂದು ಬೆನ್ನ ಹಿಂದೆ ನಾವೇ ಮುಂದೆ ನಿಂತು ಮಾಡಿರುವಂತದ್ದು ಅನ್ನೋದನ್ನ ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ಇವರು ಕಾಣಿಸ್ಕೊಳ್ತಾ ಇರೋದು ಮೆಸೇಜ್ ಅನ್ನ ಕೊಟ್ಟಂತಾಗಿದೆ. ಸೊ ಈಗ ಸ್ಪಷ್ಟವಾಗ್ತಾ ಇದೆ, ಈ ಸರ್ಕಾರ ಉಳಿಯೋದು ಬಹುತೇಕ ಡೌಟ್ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಸರ್ಕಾರ ಡಮಾರ್ ಆಗೋದಂತೂ ನಿಶ್ಚಿತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ MTB ನಾಗರಾಜ್ ಅವರೊಬ್ಬರನ್ನ ಮನವೊಲಿಸುವ ಮುಖಾಂತರ ಉಳಿದವರನ್ನ ಈಸಿಯಾಗಿ ಕರೆತರಬಹುದು ಅನ್ನುವ ಲೆಕ್ಕಾಚಾರ ಮೈತ್ರಿ ನಾಯಕರಲ್ಲಿತ್ತು. ಯಾಕೆಂದ್ರೆ CM ಆದಿಯಾಗಿ ಮಾಜಿ CM ಆದಿಯಾಗಿ ಬೆಳಗ್ಗೆ 5 ಗಂಟೆಯಿಂದ DK ಶಿವಕುಮಾರ್ ಅವರ ಜೊತೆಯಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರು ಸೇರಿ ಎಲ್ಲರೂ ಕೂಡ 18 ಗಂಟೆಗಳ ಕಾಲ ಸತತ 18 ಗಂಟೆಗಳ ಕಾಲ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದ್ಯಾವುದೂ ಕೂಡ ಕೈಗೂಡಿಲ್ಲ. ಕಂಪ್ಲೀಟ್ ಆಗಿ ಫ್ಲಾಪ್ ಶೋ ಆಗಿದೆ ಕಾಂಗ್ರೆಸ್ ನಾಯಕರದ್ದು. ಮುಂಬೈಗೆ ಹಾರಿದ್ದಾರೆ MTB ನಾಗರಾಜ್ ಅವರು. ಆ ಒಂದು ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ನಮ್ಮಲ್ಲಿ ಮಾತ್ರ ಇದು ನಾವೇ ಫಸ್ಟ್ ಬ್ರೇಕ್ ಮಾಡಿದ್ದಂಥದ್ದು. ನಿನ್ನೆನೂ ಅಷ್ಟೇ ಅವರು ಹೇಳಿಕೆಯನ್ನ ಕೊಡ್ತಿದ್ದ ಹಾಗೆ ಸ್ಪಷ್ಟವಾಗಿ ನ್ಯೂಸ್ 18 ಜೊತೆ ಸಪರೇಟ್ ಆಗಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸುಧಾಕರ್ ನಡೆನೆ ನನ್ನ ನಡೆ ಕೂಡ. ಅವ್ರೇನ್ ನಿರ್ಧಾರವನ್ನ ಕೈಗೊಳ್ತಾರೆ ನಾನು ಕೂಡ ಅದನ್ನೇ ನಿರ್ಧಾರವನ್ನ ಕೈಗೊಳ್ತೀನಿ ಅಂತ ನ್ಯೂಸ್ 18 ಜೊತೆ MTB ನಾಗರಾಜ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು. ಈಗ ಸ್ಪಷ್ಟವಾಗ್ತಾ ಇದೆ, ಅತೃಪ್ತರ ಟೀಮ್ ಸೇರ್ಕೊಳ್ತಾ ಇದ್ದಾರೆ MTB ನಾಗರಾಜ್ ಅವರು. ಮತ್ತು ಒಂದು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೀವಿ. ಇದು MTB ನಾಗರಾಜ್ ಅವರು ವೈಟ್ ಫುಲ್ ಪ್ಯಾಂಟ್ ಮತ್ತೆ ಶರ್ಟ್ ಹಾಕಿರುವಂತದ್ದು. MTB ನಾಗರಾಜ್ ಅವರು ಆ ಫ್ಲೈಟ್ ಅನ್ನ ಹತ್ತುತ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀರಾ. ಇನ್ನು ಒಂದ್ ಕಡೆ ಅಶೋಕ್ ಅವರನ್ನ ನೋಡ್ತಾ ಇದ್ದೀರಾ. ಈ ಒಂದು ದೃಶ್ಯ ಕೆಂಪು ಕುರ್ತಾ ಹಾಕಿರುವಂತಹದ್ದು ಅಶೋಕ್ ಅವರು. ಅವರ ನೇತೃತ್ವದಲ್ಲೇ MTB ನಾಗರಾಜ್ ಅವರು ಮುಂಬೈಗೆ ದೌಡಾಯಿಸಿದ್ದಾರೆ. ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಅಲ್ಲಿ 11 ಜನ ಅಸಮಾಧಾನಿತರಿದ್ದಾರೆ. ಮುನಿರತ್ನ ಅವರನ್ನ ಸೇರಿಸಿದ್ರೆ 12 ಜನ. ಈಗ MTB ನಾಗರಾಜ್ ಮತ್ತು ಸುಧಾಕರ್ ಅವರನ್ನ ಸೇರಿಸಿದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ, ರೋಷನ್ ಬೇಗ್ ಅವರನ್ನ ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಅಸಮಾಧಾನಿತ ಶಾಸಕರು. ಆನಂದ್ ಸಿಂಗ್ ಅವರನ್ನ ಹೊರತುಪಡಿಸಿ ಉಳಿದಂತ 13 ಶಾಸಕರು ಕೂಡ ಮುಂಬೈನಲ್ಲೇ ಇದ್ದಂತಾಗತ್ತೆ. ಈಗ ಅದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಕೂಡ ಮತ್ತೊಂದು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೀವಿ. ಅದು ನಿನ್ನೆ ಇಡೀ ದಿನ ಏನೆಲ್ಲ ಬೆಳವಣಿಗೆಗಳು ಆಯ್ತು, ಅದಾದ್ಮೇಲೆ MTB ನಾಗರಾಜ್ ಅವರು ಏನಂತ ಹೇಳಿಕೆ ಕೊಟ್ರು ನೀವು ಕೂಡ ನೋಡ್ತಾ ಇದ್ದೀರಾ. ಆ ಬಲಭಾಗದ ದೃಶ್ಯಾವಳಿಯಲ್ಲಿ MTB ನಾಗರಾಜ್ ಅವರು ಕಾವೇರಿ ನಿವಾಸದಲ್ಲಿ, ಸಿದ್ದರಾಮಯ್ಯನವರು ಇರುವಂತ ನಿವಾಸದಲ್ಲಿ ಏನಂತ ಹೇಳಿಕೆ ಕೊಟ್ರು ಅಂತ. ಅಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿದ್ದಾರೆ, ಇನ್ನೊಂದ್ ಕಡೆ CM ಕುಮಾರಸ್ವಾಮಿ ಅವರಿದ್ದಾರೆ, ಟ್ರಬಲ್ ಶೂಟರ್ DK ಶಿವಕುಮಾರ್ ಅವರಿದ್ದಾರೆ. ಅವರಿಗೆ ಕಾಂಗ್ರೆಸ್ನ ಒಂದು ಚಿಹ್ನೆಯ ಒಂದು ಬಾವುಟವನ್ನ ಕೂಡ ಹಾಕುವ ಮುಖಾಂತರ ಮತ್ತೊಮ್ಮೆ ವೆಲ್ಕಮ್ ಮಾಡ್ಕೊಳ್ತಿದೀವಿ ಅನ್ನುವ
ಸಂದೇಶ ಕೊಟ್ಟಿದ್ರು. ಹಾಗೆ ಇನ್ನೂ ಒಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ, MTB ನಾಗರಾಜ್ ಅವರ ನಿವಾಸದಿಂದ ಬಂದಂತ ಸಂದರ್ಭದಲ್ಲಿ ನಮ್ಮ ಸಂಧಾನ ಸಕ್ಸಸ್ ಆಗಿದೆ ಅಂತ ಇಲ್ಲಿ DK ಶಿವಕುಮಾರ್ ಅವರು MTB ನಾಗರಾಜ್ ಅವರನ್ನ ಹಗ್ ಮಾಡಿಕೊಂಡು ನೋಡಿ ನಾವು ಗೆದ್ದಂತಾಗಿದೆ MTB ನಾಗರಾಜ್ ಅವರ ವಿಚಾರದಲ್ಲಿ ಅನ್ನುವ ಸಂದೇಶವನ್ನ ಕೊಡುವ ಮುಖಾಂತರ ಡ್ರಾಮಾವನ್ನ ಕೂಡ ಸೃಷ್ಟಿ ಮಾಡಿದ್ರು. ಆದ್ರೆ ಇದ್ಯಾವುದು ಕೂಡ ಕೈ ಹಿಡಿದಿಲ್ಲ. ಇವರೇನೇ ಮಾಡಿದ್ರು ಕೂಡ ಬಗ್ಗಿಲ್ಲ MTB ನಾಗರಾಜ್ ಅವರು. ಇವರ ಒತ್ತಡದಲ್ಲಿ ಹೇಳಿಕೆಯನ್ನ ಕೊಟ್ಟಂತಾಗಿದೆ ನಿನ್ನೆ ಅನ್ನೋದು ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಅದಂತೂ ನೀವು ಕೂಡ ಗಮನಿಸಿದಿರಾ. ನಿನ್ನೆ MTB ನಾಗರಾಜ್ ಅವರು ಏನಂತ ಹೇಳಿಕೆ ಕೊಟ್ಟರು, ಅದಾದ್ಮೇಲೆ ಮನೆಯಿಂದ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಿವಾಸದಿಂದ ಹೊರಟಂತ ಸಂದರ್ಭದಲ್ಲಿ ಏನು ಹೇಳಿಕೆಯನ್ನ ಕೊಟ್ಟರು ಅಂತ. ಎಸ್, ಈಗ ವಿಮಾನ ಟೇಕ್ ಆಫ್ ಆಗಿದೆ. 11 ಗಂಟೆ 2 ನಿಮಿಷ ಕರೆಕ್ಟ್ ಆಗಿ ಈಗ ಟೇಕ್ ಆಫ್ ಆಗಿರುವಂತದ್ದು 12:30ಕ್ಕೆ 12:20ರಿಂದ 12:30ಕ್ಕೆ ಮುಂಬೈಯನ್ನ ತಲುಪಲಿದ್ದಾರೆ. MTB ನಾಗರಾಜ್ ಕ್ಲಿಯರ್ ಕಟ್ ಆಗಿ ಅವ್ರು ಹೋಗ್ತಾ ಇರುವಂತದ್ದು ಬೇರೆ ಎಲ್ಲೂ ಅಲ್ಲ, ರಿನೈಸನ್ಸ್ ಹೋಟೆಲ್. ಈ ಒಂದು ರಿನೈಸನ್ಸ್ ಹೋಟೆಲ್ ನಲ್ಲೇ ಅಸಮಾಧಾನಿತ ಅತೃಪ್ತ ಶಾಸಕರು, ರಾಜೀನಾಮೆ ಕೊಟ್ಟಿರುವಂತಹ ಅತೃಪ್ತ ಶಾಸಕರು 11 ಜನ ಅಲ್ಲಿದ್ದಾರೆ. ಅಲ್ಲಿಗೆ ಸುಧಾಕರ್ ಸೇರಿದಂತೆ MTB ನಾಗರಾಜ್ ಅವರು ಕೂಡ ಹೋಗಿ ಜಾಯ್ನ್ ಆಗ್ತಾ ಇದ್ದಾರೆ. ಆ 11 ಶಾಸಕರು ಯಾರು ಅಂತ ನಿಮಗೂ ಕೂಡ ಗೊತ್ತಿದೆ. ರಮೇಶ್ ಜಾರಕಿಹೊಳಿ ಅವರ ಹಾದಿಯಾಗಿ H ವಿಶ್ವನಾಥ್ ಅವರು, ಭೈರತಿ ಬಸವರಾಜ್ ಅವರು, ST ಸೋಮಶೇಖರ್ ಅವರು, ಈ ರೀತಿಯಾಗಿ ಮುನಿರತ್ನ ಅವರು ಇನ್ನು ಹೋಗಬೇಕಷ್ಟೇ, ಅವರು ಕೂಡ ಹೋಗಿಲ್ಲ. ಒಂದು ಅಸಮಾಧಾನಿತರ ಜೊತೆ ಅವರು ಕೂಡ ಇನ್ನು ಜಾಯ್ನ್ ಆಗಿಲ್ಲ, ಅವರು ಕೂಡ ಜಾಯ್ನ್ ಆಗ್ತಾರೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಹಾಗೆ H ವಿಶ್ವನಾಥ್, ನಾರಾಯಣ್ ಗೌಡ, K ಗೋಪಾಲಯ್ಯ, ಈ ರೀತಿಯಾಗಿ ಮಹೇಶ್ ಕುಮಟಳ್ಳಿ, BC ಪಾಟೀಲ್, ಒಟ್ಟು 11 ಜನ ಅಲ್ಲಿದ್ದಾರೆ. ಅವರ ಜೊತೆಗೆ ಈಗ MTB ನಾಗರಾಜ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನೊಂದ್ ಕಡೆ K ಸುಧಾಕರ್ ದೆಹಲಿಯಿಂದ ಮುಂಬೈಗೆ ಹೋಗ್ತಾ ಇರುವಂತದ್ದು 13 ಜನ ಆಗ್ತಾರೆ. ಆನಂದ್ ಸಿಂಗ್ ಅವರು ಗೋವಾಗೆ ಹೋಗಿರುವಂತದ್ದು, ಮೋಸ್ಟ್ ಪ್ರಾಬಬ್ಲಿ ಅವರು ಕೂಡ ಮುಂಬೈಗೆ ಹೋಗುವಂತ ಚಾನ್ಸಸ್ ಇದೆ. ಅವರು ಹೋದ್ರೆ 14 ಜನ ಆಗೋಗ್ತಾರೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ಚಿದಾನಂದ್ ಪಟೇಲ್, ಎಲ್ಲಾ ರೀತಿಯಾದಂತಹ ಅಸಮಾಧಾನವನ್ನ ಬಗೆಹರಿಸಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು MTB ನಾಗರಾಜ್ ಅವರ ವಿಚಾರದಲ್ಲಿ. ಅವೆಲ್ಲವೂ ಕೂಡ ಕೈ ಬಿಟ್ಟಂತಾಗಿದೆ. MTB ನಾಗರಾಜ್ ಅವರು ಕೂಡ ಈಗ ಮುಂಬೈಗೆ ಹೋಗ್ತಾ ಇರುವಂತದ್ದು. ಪೃಥ್ವಿರಾಜ್, ಮೈತ್ರಿ ಸರ್ಕಾರದ ಏನು ಪತನ ಆಗ್ಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂತಂದ್ರೆ MTB ನಾಗರಾಜ್ ಕೂಡ ಈಗ ಮುಂಬೈಗೆ ಹೋಗುವ ಮುಖಾಂತರ ಹತ್ತತ್ತರ ಗುಂಪು ಸೇರುವ ಮುಖಾಂತರ ಈ ಸರ್ಕಾರ ಉಳಿಯಲನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ. ಆ ಮುಖಾಂತರ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ವಿದಾಯ ಭಾಷಣಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರಲಿಕ್ಕೆ ಎಲ್ಲ ರೀತಿಯ ತಯಾರಿ ಕೂಡ ನಡೀತಿದೆ. ತಾವು ಗಮನಿಸಬಹುದು, ವಿಮಾನ ನಿಲ್ದಾಣದಲ್ಲಿ R ಅಶೋಕ್ ಇದ್ದಾರೆ, SR ವಿಶ್ವನಾಥ್ ಇದ್ದಾರೆ, ಯಡಿಯೂರಪ್ಪನವರ ಏನು ಆಪ್ತ ಸಹಾಯಕ ಇದ್ದಾರೆ. ಆ ಮುಖಾಂತರ ಇಡೀ ಆಪರೇಷನ್ ಕಮಲ ತುಂಬಾ ವ್ಯವಸ್ಥಿತವಾಗಿ ಆಗ್ತಿದೆ, ಅಚ್ಚುಕಟ್ಟಾಗಿ ಆಗ್ತಿದೆ. ದೋಸ್ತಿ ನಾಯಕರೇ ಬೆಚ್ಚಿ ಬೀಳುವಂತಾಗ್ತಿದೆ. MTB ನಾಗರಾಜ್ ಅಂತವರು ಕೂಡ ಮುಂಬೈಗೆ ಆರ್ತಿದ್ದಾರೆ. ಮತ್ತೊಂದು ಕಡೆ ಇವತ್ತು ದೆಹಲಿಯಿಂದ ಡಾಕ್ಟರ್ ಸುಧಾಕರ್ ಕೂಡ ಮುಂಬೈ ಟೀಮ್ಗೆ ಸೇರ್ಕೊಳ್ಳಿದ್ದಾರೆ. ಇವತ್ತು ಸಂಜೆ ಒಳಗಡೆ ಅವರು ಕೂಡ ಮುಂಬೈಗೆ ಹೋಗಿ ಹತ್ತತ್ತರ ಗುಂಪು ಸೇರಲಿದ್ದಾರೆ. ಆ ಮುಖಾಂತರ ಈ ಸರ್ಕಾರದ ಕತೆ ಇಷ್ಟೇ. ಈ ಸರ್ಕಾರ ಡಮಾರ್ ಅಂತ ಹೇಳಿದ್ರೆ ಎರಡು ಮಾತಿಲ್ಲ. ಇನ್ನು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ವಿದಾಯ ಭಾಷಣದ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡುವಂತ ಈ ಕ್ಷಣದಿಂದ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ಕೋಬೇಕು. ಏನ್ ಮಾತಾಡಬೇಕು, ಬಿಜೆಪಿಗೆ ಏನ್ ಬೈಬೇಕು, ಯಡಿಯೂರಪ್ಪಗೆ ಏನ್ ಬೈಬೇಕು, ಆಪರೇಷನ್ ಕಮಲ ಯಾವ ರೀತಿ ಆಯ್ತು, ಆಪರೇಷನ್ ಕಮಲ ರೂಪರೇಷೆ ಯಾವ ರೀತಿ ಆಯ್ತು, ಮತ್ತು ನಾನೇನ್ ಮಾಡಿದೆ, ನಾನೇನು ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯಾಗಿ ಉದ್ಧಾರ ಮಾಡಿದೆ, ಬಡವರನ್ನ ಯಾವ ರೀತಿ ಮಾಡಿದೆ, ಮತ್ತು ತನ್ನ ಸಾಧನೆ ಏನಂತ ಎಲ್ಲವನ್ನು ಹೇಳಿ ಯಾರನ್ನು ಬೈಬೇಕು, ಯಾರನ್ನು ಹೊಗಳಬೇಕು, ತನ್ನಂತ ಯಾವ ರೀತಿ ತನ್ನನ್ನು ತಾನು ಹೊಗಳ್ಕೋಬೇಕು, ತನ್ನ ಕುಟುಂಬವನ್ನು ಯಾವ ರೀತಿ ಹೊಗಳ್ಬೇಕು ಅಂತೇಳಿ ಈ ಕ್ಷಣದಿಂದಲೇ ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡಬೇಕು. ಆ ಮುಖಾಂತರ ಕೊನೆಯ ಭರವಸೆ ಒಯಸಿಸ್ನಂತ ಮರಳುಗಾಡಿನ ಒಯಸಿಸ್ನಂತಿದ್ದ MTB ನಾಗರಾಜ್ ಅಂತವರು ಇದೀಗ ಕೈಕೊಟ್ಟು ಹೋಗಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತ ಆಗಿರ್ತಕ್ಕಂಥ ಆಪ್ತ MLA MTB ನಾಗರಾಜ್ ಕೂಡ ಗುಡ್ ಬೈ ಹೇಳುವ ಮುಖಾಂತರ ಈ ಸರ್ಕಾರಕ್ಕೆ ಇನ್ನಿಲ್ಲ, ಈ ಸರ್ಕಾರ ಇನ್ನ ಕ್ಷಣಗಣನೆ ಅನ್ನೋದು ಇದು ಸ್ಪಷ್ಟ ಅಂತ ಹೇಳ್ಬೋದು. ಪೃಥ್ವಿರಾಜ್, ಚಿದಾನಂದ್ ಪಟೇಲ್, ಮತ್ತೊಂದು ವಿಶೇಷ, MTB ನಾಗರಾಜ್ ಅವರು ಮುಂಬೈ ಹೋಗುವಂತ ಸಂದರ್ಭದಲ್ಲಿ R ಅಶೋಕ್ ಅವರು ಇದ್ದಿದ್ದಂಥದ್ದು. ಇದುವರೆಗೂ ಎಲ್ಲೂ ಕೂಡ ಬಿಜೆಪಿ ನಾಯಕರು ನಾವಿದ್ದೇವೆ, ನಾವಿಲ್ಲ, ನಮಗೆ ಗೊತ್ತಿಲ್ಲ, ವಿಚಾರಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ರು. ಅಶೋಕ್ ಅವರ ಎಂಟ್ರಿ ಮುಖಾಂತರ ಅಧಿಕೃತವಾಗ್ತಾ ಇದೆ ಬಿಜೆಪಿಯ ವಿಚಾರ ಅವರೇ ಇರುವಂತದ್ದು ಅಂತ.
ಅಫ್ಕೋರ್ಸ್ ಪೃಥ್ವಿರಾಜ್, ಇಂಟೆಲಿಜೆನ್ಸ್ ಇಡೀ ಪೊಲೀಸ್ ಇಲಾಖೆಯನ್ನೇ ಬಳಸ್ಕೊಂಡಂತ ರಾಜ್ಯ ಸರ್ಕಾರ, ಒಂದ್ ಕಡೆ ಗುಪ್ತಚರ ಇಲಾಖೆ, ಮತ್ತೊಂದು ಕಡೆ ಇಡೀ MTB ನಾಗರಾಜ್ ಆಪ್ತ ಬಳಗ, ಜೊತೆ ಆ ಆಪ್ತ ಬಳಗದ ಸುತ್ತ ಪೊಲೀಸ್ ಸರ್ಪಗಾವಲು, MTB ನಾಗರಾಜ್ ಹಿಂದೆ ಮುಂದೆ ಮನೆ ಸುತ್ತಮುತ್ತ ಪೊಲೀಸರು ಕೂಡ ಹಾಕಲಾಗಿತ್ತು. ಎಲ್ಲರ ಕಣ್ತಪ್ಪಿಸಿ ಏನು ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆಯ ಘಟಾನುಘಟಿ ಅಧಿಕಾರಿಗಳ ಕಣ್ತಪ್ಪಿಸಿ, ಮುಖ್ಯಮಂತ್ರಿಗಳದೇ ಕಣ್ತಪ್ಪಿಸಿ HAL ವಿಮಾನ ನಿಲ್ದಾಣಕ್ಕೆ ಇವತ್ತು ಆಗಮಿಸಿದ್ದಾರೆ MTB ನಾಗರಾಜ್. ಆ ಮುಖಾಂತರ ಇದು ವ್ಯವಸ್ಥಿತವಾಗಿ ಪ್ಲಾನ್ ಆಗಿದೆ. ಅಂದ್ರೆ MTB ನಾಗರಾಜ್ ಅವರು ನಮಗೆ ಬಂದ ಮೂಲಗಳ ಪ್ರಕಾರ ಅವರು ಮುಂಬೈಗೆ ಹೋಗಬೇಕಾಗಿತ್ತು. DK ಶಿವಕುಮಾರ್ ಬೆಳಿಗ್ಗೆ 5 ಗಂಟೆಗೆ ಬಂದು ಅವ್ರ ಮನೆಯಲ್ಲಿ ಜಾಂಡಾ ಹೊಡಿದ್ರಿಂದ, ಎಲ್ಲ ನಾಯಕರು ಫೋರ್ಸ್ ಮಾಡಿದ್ರಿಂದ ಅವರು ಮುಂಬೈಗೆ ಹೋಗಲಿಲ್ಲ ಅಂತ ಹೇಳಲಾಗ್ತಿದೆ. ಹಾಗೂ ಕೂಡ ಇವತ್ತು ಅಂತಿಮವಾಗಿ ತಮ್ಮ ನಿರ್ಧಾರ ಅಚಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಅದು ಮುಖ್ಯಮಂತ್ರಿ ಕೂಡ ಸ್ಪಷ್ಟಪಡಿಸಿದ್ದಾರೆ, ಸಿದ್ದರಾಮಯ್ಯ ಕೂಡ ಸ್ಪಷ್ಟಪಡಿಸಿದ್ದಾರೆ. ಗುಪ್ತಚರ ಇಲಾಖೆ ಕಣ್ತಪ್ಪಿಸಿ ಹೋಗುವ ಮುಖಾಂತರ ನಾನೆಷ್ಟು ಕ್ಲೆವರ್ ಇದ್ದೀನಿ ಅನ್ನೋದನ್ನು ಕೂಡ ಈ ಮೈತ್ರಿ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಇಡೀ ಸರ್ಕಾರ ವ್ಯವಸ್ಥೆ, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ ಇದ್ರು ಕೂಡ ನಿಮ್ಮೆಲ್ಲರನ್ನು ಕಣ್ತಪ್ಪಿಸಿ ನಾನು ಮುಂಬೈಗೆ ಆರ್ತೀನಿ ಅಂತ ಹೇಳಿ ಈ ಫೋಟೋ ಕೂಡ ಹೇಳ್ತಾ ಇದೆ. ಆ ಮುಖಾಂತರ MTB ನಾಗರಾಜ್ ಅವರು ಮೈತ್ರಿ ಸರ್ಕಾರಕ್ಕೆ ಕೊನೆಯ ಗುನ್ನವನ್ನು ಹೊಡೆದಿದ್ದಾರೆ, ಕೊನೆಯ ಮಳೆ ಹೊಡೆದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಪೃಥ್ವಿರಾಜ್. ಚಿದಾನಂದ ಪಟೇಲ್, ಮತ್ತೊಂದ್ ಕಡೆ ಗಮನಿಸ್ತಾ ಇದೀವಿ, ಇಲ್ಲಿ ಕುಮಾರಸ್ವಾಮಿ ಅವರು ವಿಶ್ವಾಸ ಮತಯಾಚನೆಗೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ವಿದಾಯ ಭಾಷಣಕ್ಕೆ ಮುಂದಾದ್ರೆ ಒಳ್ಳೆದು ಅನ್ನುವ ಸಂದೇಶವನ್ನ ಕೊಟ್ಟು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಕೈಗೆ ಸಿಕ್ಕಿದ್ದಂತ ಶಾಸಕನನ್ನೇ ಇವರಿಗೆ ಸಮಾಧಾನ ಪಡಿಸೋದಕ್ಕೆ ಆಗ್ಲಿಲ್ಲ. ಕೈಗೆ ಸಿಗದಂತಹ ಅತೃಪ್ತ ಶಾಸಕರನ್ನ ಇನ್ಯಾವ ರೀತಿಯಾಗಿ ಸಮಾಧಾನ ಪಡಿಸೋದಕ್ಕಾಗುತ್ತೆ? ಎಲ್ಲ ಆಸೆಯನ್ನ ಕೈ ಬಿಟ್ರೆ ಒಳ್ಳೇದೇನೋ? ಪೃಥ್ವಿರಾಜ್, ಆಸೆ ಕೈ ಬಿಡೋದಲ್ಲ, ಆಸೆ ಕೈ ಬಿಟ್ಟಾಗಿದೆ ಅವರು. ಆದರೆ ಮಾಧ್ಯಮಗಳ ಮುಂದೆ, ಜನರ ಮುಂದೆ, ಅವರ MLAಗಳ ಮುಂದೆ ಮಾತ್ರ ತೋರಿಕೆಗಾಗಿ ಈ ಸರ್ಕಾರ ವಿಶ್ವಾಸ ಮತ ಯಾಚನೆ ಮಾಡ್ತಿದೆ ಅಂತ ಹೇಳಿ ಎಲ್ಲ ಒಂದು ಕಡೆ ಬಳಂಗನ ಬಿಡ್ತಿದ್ದಾರೆ. ಈ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಈ ಕ್ಷಣದಿಂದ ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡ್ಕೊಳ್ಬೇಕು. ಯಾಕೆ ನಾನು ಯಾವ ರೀತಿ ವಿದಾಯ ಭಾಷಣ ಮಾಡ್ಬೇಕಂತ ಹೇಳಿ ಆ ಮುಖಾಂತರ MTB ನಾಗರಾಜ್ ಹೋಗುವ ಮುಖಾಂತರ ಸಿದ್ದರಾಮಯ್ಯರಿಗೂ ಕೂಡ ಮುಖಭಂಗವನ್ನು ಉಂಟು ಮಾಡಿದ್ದಾರೆ. ಈ ಸರ್ಕಾರ ಯಾರು ಬಂದು ನನ್ನನ್ನು ಸ್ವತಃ ಮುಖ್ಯಮಂತ್ರಿ ನನ್ನ ಬಂದು ಸಮಾಧಾನ ಮಾಡಿದ್ರು ಕೂಡ ನನ್ನ ಸಮಾಧಾನ ಆಗಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. MTB ಮುಖಾಂತರ 5 ರಿಂದ 6 MLAಗಳನ್ನ ಬೆಂಗಳೂರಿಗೆ ಕರೆಸ್ಕೊಳ್ಳಿಕ್ಕೆ ಏನು ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ತಿದ್ರು. ಮಾಧ್ಯಮಗಳ ಮುಂದೆ ಪೋಸ್ ಅನ್ನು ಕೊಡ್ತಾ ಇದ್ರು. ತಾವು ಯಾವುದೇ ಪ್ರೊಟೆಸ್ಟ್ಗೆ ಹೋದ್ರು, ತಾವು ಯಾವುದೇ ಒಬ್ಬ ಅಸಮಾಧಾನಿತ ಶಾಸಕನನ್ನ ಸಮಾಧಾನ ಮಾಡಲು ಹೋಗೋಕ್ಕಿಂತ ಮುಂಚೆ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟು ಕ್ಯಾಮರಾ ಬಂದ ತಕ್ಷಣ ಮಾತನಾಡುವಂತ ಟ್ರಬಲ್ ಶೂಟರ್ ಈಗ ಟ್ರಬಲ್ ಟುಸ್ ಆಗಿರುವಂತದ್ದು ಪೃಥ್ವಿರಾಜ್. ಚಿದಾನಂದ ಪಟೇಲ್, ಇಲ್ಲಿ ಮೇನ್ಲಿ ಮತ್ತೊಂದು ಅಂಶ, ವಿದಾಯ ಭಾಷಣ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಬೇಕಿದ್ರೆ ಕುಮಾರಸ್ವಾಮಿ ಅವರಿಗೆ. ಇನ್ನೊಂದ್ ಕಡೆ ಅವರನ್ನ ದೋಷಿಸೋದ್ರ ಜೊತೆಗೆ ಕಾಂಗ್ರೆಸ್ ಅವರಿಗೂ ಕೂಡ ಪರೋಕ್ಷವಾಗಿ ಟಾಂಗ್ ಕೊಡುವಂತ ಸಾಧ್ಯತೆ ಇದೆ ಅನ್ಸುತ್ತೆ ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ಮೇನ್ಲಿ ಎಲ್ಲ ಸಿದ್ದರಾಮಯ್ಯನವರ ಶಿಷ್ಯರೇ ಹೋಗಿರುವಂತದ್ದು. ಖಂಡಿತವಾಗಿಯೂ ಪೃಥ್ವಿರಾಜ್, ಕಾಂಗ್ರೆಸ್ ಅವ್ರನ್ನ ಬೆಣ್ಣೆ ಒಳಗಡೆ ಕೂದಲು ತೆಗೆದಂತೆ ಕಾಂಗ್ರೆಸ್ ಅವರಿಗೆ ಟಾಂಗ್ ಕೊಡ್ತಾರೆ, ಮಾಜಿ CM ಸಿದ್ದರಾಮಯ್ಯಗೆ ಟಾಂಗ್ ಕೊಡ್ತಾರೆ, ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಡ್ತಾರೆ. ಮತ್ತು 14 ತಿಂಗಳ ಕಾಲ ನಾನು ಕೇವಲ BJP ಅವರಿಂದ ನೊಂದಿಲ್ಲ, ಕಾಂಗ್ರೆಸ್ನವರಿಂದ ನೊಂದಿದ್ದೀನಿ ಅಂತ ಹೇಳಿ ತಾವು ಮರುಕಪಟ್ಟ ಹಾಗೆ, ತಾವೇನು ದೊಡ್ಡ ಸಾಧನೆ ಮಾಡಿದ ಹಾಗೆ, ಕಾಂಗ್ರೆಸ್ನವರ ಹಿಂಸೆಯಿಂದ ನಾನು ಈ ಹಿಂಸೆಯನ್ನು ತಡ್ಕೊಂಡಿದ್ದೆ ಮತ್ತು BJPಯ ಪದೇ ಆಪರೇಷನ್ ಕಮಲದಿಂದ ರೋಸುತ್ತೋಗಿದೆ, ನನ್ನ ಅನಾರೋಗ್ಯದ ನಡುವೆಯೂ ಕೂಡ ನಾನು ಈ ರಾಜ್ಯ ಉದ್ಧಾರಕ್ಕೆ ಕೆಲಸ ಮಾಡಿದೆ ಅಂತ ಇದೆಲ್ಲ ಭಾಷಣ ಬರೋದಕ್ಕಾದು ಸರ್ವೇ ಸಾಮಾನ್ಯ. ಅದಕ್ಕೆ ಎಲ್ಲ ರೀತಿಯ ಸ್ಕ್ರಿಪ್ಟ್ ಕೂಡ ಪದ್ಮನಾಭ ನಗರದಲ್ಲಿ ಇರ್ತಕ್ಕಂಥ ರಾಜಕೀಯ ಧುರೀಣರು 24x7 ರಾಜಕೀಯವನ್ನು ಯೋಚನೆ ಮಾಡ್ತಕ್ಕಂಥ ಮಾಜಿ ಪ್ರಧಾನಿ, ಈ ದೇಶದ ಲಿವಿಂಗ್ ಲೆಜೆಂಡ್ ಅಂತಲೇ ಕರೆಸ್ಕೊಳ್ಳುವಂತ ಮಾಜಿ ಪ್ರಧಾನಿ HD ದೇವೇಗೌಡರ ಅಣತಿಯಂತೆ, ಅವರ ಸೂಚನೆಯಂತೆ ಭಾಷಣ ನಡೆಯಲಿದೆ ಅಂತ ಕೂಡ ಹೇಳಲಾಗ್ತಿದೆ ಪೃಥ್ವಿರಾಜ್. ಚಿದಾನಂದ ಪಟೇಲ್, ಈಗ BJP ಪಾಳ್ಯದಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಇರಬಹುದು ಅನ್ಸುತ್ತೆ? ಯಾಕೆಂದ್ರೆ MTB ನಾಗರಾಜ್ ಅವರು ಎಲ್ಲೋ ಒಂದ್ ಕಡೆ ನಿನ್ನೆ ಸಂಧಾನ ಆಗ್ಬಿಟ್ರು, ಅವರ ಅಸಮಾಧಾನ ಎಲ್ಲ ಬಗೆಹರಿದ್ಬಿಡ್ತು, ಅವ್ರ ರಾಜೀನಾಮೆ ವಾಪಸ್ ಪಡ್ಕೊಂಡ್ಬಿಡ್ತಾರೆ. ಸೊ ಹೀಗಾಗಿ ನಮ್ಮ ಒಂದು ಓಟಕ್ಕೆ ಬ್ರೇಕ್ ಆಗ್ತಂಗ ಆಗ್ತಿದೆಯಲ್ಲ ಅನ್ನುವ ಒಂದು ಭಯ ಎಲ್ಲೋ ಒಂದ್ ಕಡೆ ಇತ್ತು. ಬಟ್ ಈಗ ಮುಂಬೈಗೆ ಹಾರಿರುವಂತ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ BJPಗೆ ಆತ್ಮವಿಶ್ವಾಸ ದ್ವಿಗುಣ ಆಗೋಯ್ತು. ಖಂಡಿತವಾಗಿ ಈಗ ಬಿಜೆಪಿಲಿ ಇರ್ತಕ್ಕಂಥವ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ, ನಾನು ಮಂತ್ರಿ ಆಗ್ತೀನಿ ಅಲ್ಲ, ನಾನು ಮಂತ್ರಿ ಆಗೋದಾದ್ರೆ ಯಾವ ಕಾರಣಕ್ಕೆ ಆಗ್ತೀನಿ, ಮಂತ್ರಿ ಆಗದೇ ಇದ್ರೆ ಯಾವ ಕಾರಣಕ್ಕೆ ಆಗಲ್ಲ ಅಂತ ಲೆಕ್ಕಾಚಾರ ಕೂಡ ಆರಂಭವಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಘಟಾನುಘಟಿ ನಾಯಕರಿದ್ದಾರೆ, ಆರ್ ಅಶೋಕ್ ಇದ್ದಾರೆ, ವಿ ಸೋಮಣ್ಣರವರಿದ್ದಾರೆ, ಅರವಿಂದ ಲಿಂಬಾವಳಿ ಅವರಿದ್ದಾರೆ, ಡಾಕ್ಟರ್ ಅಶ್ವಥ್ ನಾರಾಯಣ, ಅಂದ್ರೆ ಈ ಆಪರೇಷನ್ ಕಮಲದಲ್ಲಿ ಆರಂಭ ದಿನದಿಂದಲೂ ಕೂಡ ದುಡಿಮೆ ಮಾಡಿದಂತ ಅಶ್ವಥ್ ನಾರಾಯಣ ಅವರಿದ್ದಾರೆ. ಇವರೆಲ್ಲರೂ ಕೂಡ ಮಂತ್ರಿಗಿರಿ ಆಸೆ ಹುಟ್ಟುತ್ತೆ. ಮತ್ತೊಂದು ಕಡೆ ಈಶ್ವರಪ್ಪನವರು ಮೊನ್ನೆ ಸರಾಮೇಶ್ವರ್ ಭೇಟಿಯಾಗಿದ್ದು ಕೂಡ ಎಲ್ಲೊಂದು ಕಡೆ ಅವರಿಗೆ ದೊಡ್ಡ ಹಿನ್ನಡೆ ಆಗಿರುವಂತದ್ದು. ಒಂದು ಕಡೆ ಈ ಆಪರೇಷನ್ ಕಮಲದಲ್ಲಿ ಈಗ
ಈಗಾಗಲೇ MTB ನಾಗರಾಜ್ ಇರುವಂಥದ್ದು, H ವಿಶ್ವನಾಥ್ ಇರುವಂಥದ್ದು ಮತ್ತು ಬಿಜೆಪಿಯಿಂದ KS ಈಶ್ವರಪ್ಪ ಇರುವಂಥದ್ದು, ಮೂವರು ಏನು ಕುರುಬ ಸಮಾಜದವರು. ಹಾಗಾಗಿ ಮೂವರಿಗೆ ಒಂದೇ ಸರ್ಕಾರದಲ್ಲಿ ಮೂವರನ್ನ ಕುರುಬ ಸಮಾಜದವ್ರನ್ನ ಮಂತ್ರಿ ಯಾವ ರೀತಿ ಮಾಡ್ತಾರೆ? ವಿಶ್ವನಾಥ್ರು ಮಾಡಿದ್ರೆ MTBನೂ ಮಾಡಲೇಬೇಕು, ಇವರಿಬ್ಬರು ಮಾಡಿದ್ರೆ ಈಗಾಗಲೇ ಈ ಹಿಂದೆ DCM ಆಗಿದ್ದಂಥ ಇನ್ನು ಪಾರ್ಟಿಯ ಸೀನಿಯರ್ ಆಗಿರುವಂಥ ಮತ್ತು RSS ನ ಒಲವು ಇರತಕ್ಕಂಥ ಮತ್ತು ಸಂಘ ಪರಿವಾರದ ಇತರ ಎಲ್ಲ ಸಂಘಟನೆಗಳ ಆಶೀರ್ವಾದ ಇರತಕ್ಕಂಥ KS ಈಶ್ವರಪ್ಪರವ್ರನ್ನು ಕೂಡ ಬಿಡಕ್ಕಾಗಲ್ಲ. ಹಾಗಾಗಿ ಈ ರೀತಿಯ ಎಲ್ಲ ರೀತಿಯ ಲೆಕ್ಕಾಚಾರಗಳು ಕೂಡ ಆರಂಭವಾಗಿದೆ. ಆಯಾ ಜಿಲ್ಲೆಯ ಸೀನಿಯಾರಿಟಿ, ಅವರ ಒಂದು ಹೈಕಮಾಂಡ್ ಮೇಲಿರ್ತಕ್ಕಂಥ ಅವ್ರಿಗೂ ಲಿಂಕು ಮತ್ತು ಯಡಿಯೂರಪ್ಪ ಮೇಲಿರ್ತಕ್ಕಂಥ ಅವ್ರಿಗೂ ಮತ್ತು ಯಡಿಯೂರಪ್ಪನವ್ರಿಗೂ ಇರ್ತಕ್ಕಂಥ ಸಂಬಂಧಗಳು, ಇವೆಲ್ಲವೂ ಲೆಕ್ಕಾಚಾರ ಆರಂಭವಾಗಿದೆ. ಮತ್ತು ಈಗಾಗಲೇ ವಿಶ್ವಾಸಮತ ಯಾಚನೆ ಮರುಗಳಿಗೆಯಲ್ಲೇ ಯಾವಾಗ ಮುಹೂರ್ತವನ್ನು ಫಿಕ್ಸ್ ಮಾಡಬೇಕು ಎಂಬುದರ ರೀತಿಯಲ್ಲಿ ಈಗಾಗಲೇ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಪೃಥ್ವಿರಾಜ್, ಚಿದಾನಂದ ಪಟೇಲ್, ಇನ್ನು ಮೇನ್ಲಿ ಈ ಒಂದು ಆಪರೇಷನ್ ಶುರುವಾಗುವಂತ ಸಂದರ್ಭದಲ್ಲಿ ಗೊತ್ತಿದ್ದಂಥದ್ದು ಅಂದ್ರೆ ಯಡಿಯೂರಪ್ಪನವರು ಬಿಟ್ರೆ ಅರವಿಂದ್ ಲಿಂಬಾವಳಿ ಅಂತಾನೆ ಹೇಳಲಾಗುತ್ತೆ, ಅವರನ್ನ ಅಮಿತ್ ಶಾ ಅವರು ಕರೆಸ್ಕೊಂಡಿರುವಂತದ್ದು, ಹಾಗೆ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಕೂಡ ಕರೆಸ್ಕೊಂಡಿದ್ದಾರೆ. ಸೊ ಏನ್ ನಿರೀಕ್ಷೆ ಮಾಡಬಹುದು? ಬಿಜೆಪಿ ಹೈಕಮಾಂಡ್ ನ ಮನಸ್ಥಿತಿ ಯಾವ ರೀತಿಯಾಗಿರ್ಬೋದು? ಯಾಕೆಂದ್ರೆ ತುಂಬಾ ಜನ ಅನ್ನೋದ್ಕಿನ್ನ ಅಶ್ವಥ್ ನಾರಾಯಣ್, ಅರವಿಂದ್ ಲಿಂಬಾವಳಿ ಈ ರೀತಿಯಾಗಿ ನಿಷ್ಠಾವಂತರು ಇವತ್ತಿನ ಈ ಒಂದು ಘಟನೆಗೆ ಕಾರಣವಾಗಿರುವಂತದ್ದು, ಅವರೇ ಮೇನ್ ಟ್ರಂಪ್ ಕಾರ್ಡ್ ಕೂಡ ಆಗಿದ್ದಾರೆ. ಯಾವ ರೀತಿಯಾಗಿ ಅವರಿಗೆ ಒಂದು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಆಪ್ಷನ್ ಅನ್ನ ಕೊಡಬಹುದು ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ಇಡೀ ಈ ಆಪರೇಷನ್ ಕಮಲಕ್ಕೆ ಮೊದಲ ಬ್ಲೂ ಪ್ರಿಂಟ್ ಹಾಕಿದಂಥವರೇ ಡಾಕ್ಟರ್ ಅಶ್ವಥ್ ನಾರಾಯಣ್, ಅಂದ್ರೆ ಮಲ್ಲೇಶ್ವರಂ ಬಿಜೆಪಿ MLA ಮತ್ತು ಚನ್ನಪಟ್ಟಣದ ಮಾಜಿ MLA CP ಯೋಗೇಶ್ವರ್ ಅವರು. CP ಯೋಗೇಶ್ವರ್ ವಿರುದ್ಧ HD ಕುಮಾರಸ್ವಾಮಿ ಗೆದ್ದು ಮುಖ್ಯಮಂತ್ರಿ ಆದರು. ಮತ್ತೊಂದು ಕಡೆ CP ಯೋಗೇಶ್ವರ್ ಮೇಲೆ ಇನ್ನಿಲ್ಲದ ಹಿಂಸೆಯನ್ನ ಟ್ರಬಲ್ ಶೂಟರ್ ಕೊಟ್ಟರು. ಅದೇ ಯೋಗೇಶ್ವರ್ ಅದನ್ನ ಚಾಣಕ್ಯನಂತೆ ಅದನ್ನ ಸಿಟ್ಟನ್ನು ತೆಗೆದುಕೊಂಡು ಹೆಂಗೆ ಚಾಣಕ್ಯ ಒಂದು ಇಡೀ ಒಂದು ನಳಂದರನ್ನ ಏನು ನನ್ನ ಮಹಾರಾಜರನ್ನ ಹೇಗೆ ಮುಗಿಸಿದ್ರು, ಅದೇ ರೀತಿ CP ಯೋಗೇಶ್ವರ್ ಕೂಡ ಕೊಡುಗೆ ಇದೆ ಅಂತ ಹೇಳಲಾಗ್ತಿದೆ. ಈಗ ಹೈಕಮಾಂಡ್ ನ ಇಶಾರೆ ಮೇರೆಗೆ ಅರವಿಂದ ಲಿಂಬಾವಳಿ ಮತ್ತು ಇತರ ನಾಯಕರು ಎಂಟ್ರಿ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಸರ್ಕಾರ ಬರುವುದು ಸನ್ನಿಹಿತ ಆದ ತಕ್ಷಣ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದೆ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಇಡೀ ಆಪರೇಷನ್ ಕಮಲ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಆ ಮುಖಾಂತರ ಬಿಜೆಪಿ ಸರ್ಕಾರ ರಚನೆ ಆಗಲಿಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿದೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಸರ್, ಚಿದಾನಂದ ಪಟೇಲ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಯಾಕೆಂದ್ರೆ ಇಲ್ಲಿ ಮೇನ್ಲಿ ತುಂಬಾ ಸುದ್ದಿಗಳು, ಮತ್ತಷ್ಟು ಕ್ವಶನ್ಗಳು ಇದೆ ಇಲ್ಲಿ.